ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಸಾಮ್ರಾಜ್ಯವಾಗಲಿ ಅಥವಾ ಈ ಲೋಕದ ಸಾಮ್ರಾಜ್ಯವಾಗಲಿ ನಾವು ಬಿತ್ತುವ ಬೀಜಕ್ಕೆ ಹೋಲಿಕೆಯಾಗುತ್ತದೆ. ನಾವು ಯಾವುದನ್ನು ನಮ್ಮ ಹೃದಯದಲ್ಲಿ ಬಿತ್ತುಕೊಳ್ಳುತ್ತೇವೆಯೋ ಅದು ಎಮ್ಮರವಾಗಿ ಬೆಳೆಯುತ್ತದೆ. ಇಲ್ಲದಿದ್ದರೆ ನಾವು ದೇವರ ಸಾಮ್ರಾಜ್ಯದಲ್ಲಿ ಜೀವಿಸುವುದಾದರೆ ಅದೂ ಸಹ ಎಮ್ಮರವಾಗಿಯೇ ಬದುಕಬೇಕಾಗಿದೆ. ಅದನ್ನೇ ಇಂದಿನ ಎರಡು ವಾಚನ ನಮಗೆ ವಿಶೇಷವಾಗಿ ತಿಳಿಸಿ ಹೇಳುವಂಥದ್ದು. ದೈವ ಸಾಮ್ರಾಜ್ಯವು ಬೀಜಕ್ಕೆ ಹೋಲಿಸಿರುವಾಗ ಈ ಲೋಕದ ಸಾಮ್ರಾಜ್ಯವು ಅದನ್ನೇ ಹೋಲುತ್ತದೆ. ಏಕೆಂದರೆ ನಮ್ಮ ಹೃದಯದಲ್ಲಿ ಒಳ್ಳೆಯದನ್ನು ಸ್ಥಾಪಿಸಿ ಅದನ್ನು ಬೆಳೆಸಿದ್ದಾದಲ್ಲಿ ನಮಗೆ ಅರಿವಿರಲಿ ಇರದಿರಲಿ ಅದು ಬೆಳೆಯುತ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಪಾಪದ ಆಲೋಚನೆಗಳನ್ನು ಬೆಳೆಸಿಕೊಂಡರೂ ಅದೂ ಸಹ ನಮಗೆ ಅರಿವಿರದಿರಲಿ ಅದು ಬೆಳೆಯುತ್ತಲೇ ಹೋಗುತ್ತದೆ. ಹಾಗಾಗಿ ಈ ಎರಡರಲ್ಲಿ ನಾವು ಆಯ್ಕೆ ಮಾಡುವುದರ ಮೇಲೆ ನಮ್ಮ ಜೀವನವು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ ಅಥವಾ ಈ ಲೋಕದಕ್ಕೆ ಅನುಗುಣವಾಗಿದೆಯೇ ಎಂಬುದಾಗಿ ಪ್ರಶ್ನಿಸಿಕೊಳ್ಳುವಂಥ ವಾಕ್ಯವಾಗಿದೆ. ಆದರೆ ಒಮ್ಮೊಮ್ಮೆ ನಾವು ದೇವರ ವಾಕ್ಯವನ್ನು ಸ್ಥಾಪಿಸುವುದಕ್ಕೆ ಬದಲಾಗಿ ದ್ವೇಷವನ್ನು ಮತ್ತು ಈ ಲೋಕದ ವ್ಯಾಮೋಹವನ್ನು ಬೆಳೆಸಿಕೊಂಡು ದೇವರ ವಾಕ್ಯವನ್ನು ಅದುವೆ ಬಿಟ್ಟಿದ್ದೇವೆ. ಈ ಎಲ್ಲ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ.